ನೋಡಕ್ಕೆ ಆಗಿಲ್ಲ. ಗಾಡಿ ಸ್ಕಿಡ್ ಆಯ್ತು ನಮಗೆ, ಹಂಗಾಗಿ ಮತ್ತೆ ಅನಾಹುತ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಹಂಗೆ ಮೇಲ್ನೋಟಕ್ಕೆ ನೋಡ್ಕೊಂಡ್ ಬಂದಿದ್ವಿ. ಅಳತೆನೂ ತಗೊಳಕ್ಕಾಗಿಲ್ಲ. ಹಾಗಾಗಿ ಸ್ಥಳ ಪರಿಶೀಲನೆ ಸಾಕಷ್ಟು ಮಾಡಕ್ಕೆ ನಮಗೆ ಆಗಿಲ್ಲ. ಆಮೇಲೆ ಇದಕ್ಕೆ ಏನು ಇಂಜಿನಿಯರ್ ತಾಂತ್ರಿಕ ಸಹಾಯಕರು ಸಹ ನಮಗೆ ಈ ಸಂದರ್ಭದಲ್ಲಿ ಸಹಕಾರ ನೀಡಿಲ್ಲ ಅಂತ ಹೇಳ್ತಾ ಇದ್ದೀನಿ. ಈ ಒಂದು ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆ ಆಯೋಜಿಸಿರೋ ಉದ್ದೇಶ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ಸರ್ಕಾರದಿಂದ ಏನೇ ಒಂದು ಅನುದಾನ ಬರುತ್ತೆ ಅಂತಂದ್ರೆ ಅದು ಗ್ರಾಮ ಸಭೆಯಲ್ಲಿ ನಾವು ಅನುದಾನ ಏನು ಅನುಷ್ಠಾನ ಮಾಡಿದ್ದಾರೆ ಆ ಅನುಷ್ಠಾನ ಆಗಿರೋ ಕಾಮಗಾರಿಗಳಿಗೆ ಎಷ್ಟು ಖರ್ಚು ವೆಚ್ಚ ಭರಿಸಿದ್ದಾರೆ ಅಂತ ಅಲ್ಲಿ ನಾವು ಗ್ರಾಮ ಸಭೆ ಮುಂದೆ ಇಟ್ಟು ಅದು ಹೇಳಿದಾಗ ಅಲ್ಲಿ ಒಂದು ಪಾರದರ್ಶಕತೆ ಇರುತ್ತೆ, ಮತ್ತೆ ಅದರಲ್ಲಿ ಉತ್ತರದಾಯಿತ ನಾವು ಕಂಡುಹಿಡ್ಕೋಬಹುದು ಅನ್ನೋ ಉದ್ದೇಶಕ್ಕೋಸ್ಕರ ಪ್ರತಿ ವರ್ಷ ನಾವು ಈ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆನ ನಾವು ಮಾಡ್ಕೊತಾ ಬಂದಿದ್ದೀವಿ. ಅದೇ ರೀತಿಯಾಗಿ ನಮ್ಮ ಈ ಒಂದು ನರೇಗಾ ಯೋಜನೆಗೆ ಸಂಬಂಧಪಟ್ಟಂಗೆ ಕೆಲವರಿಗೆ ಮಾಹಿತಿ ಇದೆ, ಕೆಲವರಿಗೆ ಇದರದ್ದು ಉದ್ದೇಶ ಏನು, ಯಾವ ರೀತಿ ಇದು ಕೆಲಸ ಏನೆಲ್ಲ ಕಾಮಗಾರಿಗಳು ಕೈಗೆತ್ಕೋಬಹುದು ಅಂತ ಹೇಳಿ ಕೆಲವರಿಗೆ ಮಾಹಿತಿ ಇಲ್ಲ. ಹಾಗಾಗಿ ಅದು ಒಂದೆರಡು ಪಾಯಿಂಟ್ ಅಲ್ಲಿ ಹೇಳ್ತೀನಿ. 2005-6ನೇ ಸಾಲಿ ನಮ್ಮ ಈ ಒಂದು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಒಂದು ಕಾಯ್ದೆಯಾಗಿ ಬಂದಿರೋಂಥದ್ದು. ಆ ಸಂದರ್ಭದಲ್ಲಿ ನಿಮ್ಗೆ ಇದೆಲ್ಲ ಗೊತ್ತಿರೋ ಹಾಗೆ ಬರಗಾಲ ಸಾಕಷ್ಟು